ಒಂದು ಹೆಂಗಸು ಸ್ಟೇಜಿಂದ ಒಂದು ಮಗುಗೆ ಜನ್ಮ ಕೊಡ್ತಾಳೆ, ಅದೇ ಕೆಲವು ನಿಮಿಷಗಳ ನಂತರ ಅದೇ ಸ್ಟೇಜ್ ಮೇಲೆ ಒಂದು ಪರ್ಫಾರ್ಮ್ ಮಾಡ್ತಾಳೆ ಅಂದರೆ ನಂಬ್ತೀರಾ? 1935ನಲ್ಲಿ ಮಹಾರಾಷ್ಟ್ರದ ಒಂದು ಬಡ ಕುಟುಂಬದಲ್ಲಿ ಒಂದು ಹೆಣ್ಮಗು ಹುಟ್ಟುತ್ತೆ. ಪ್ರತಿದಿನ ಅವರು ಊರ್ ಬಿಟ್ಟು ಊರಿಗೆ ಹೋಗಿ ತಮಾಷಾ ಮತ್ತು ಲಾವಣಿ ಅನ್ನೋ ಒಂದು ಕಲೆನ ಪ್ರದರ್ಶನ ಮಾಡಬೇಕು. ಆಗಲೇ ಅವರು ಜೀವನ ಮಾಡೋಕ್ಕಾಗುತ್ತೆ. ಆ ಹುಡುಗಿಗೆ ಚೈಲ್ಡ್ಹುಡ್ ಅನ್ನೋದೇ ಇರಲಿಲ್ಲ. ಆಟ ಆಡೋ ವಯಸ್ಸಲ್ಲಿ ಹಾಡು ಕಲ್ತ್ಲು, ಡ್ಯಾನ್ಸ್ ಕಲ್ತ್ಲು. ಡೈಲಿ ಅವಳು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ದುಡ್ಡು ದೂರದ ಮಾತು, ಊಟಕ್ಕೆ ಕೂಡ ವ್ಯವಸ್ಥೆ ಆಗ್ತಿರ್ಲಿಲ್ಲ. ಒಂದೂರಿಂದ ಇನ್ನೊಂದೂರಿಗೆ ಸಾವಿರಾರು ಕಿಲೋಮೀಟರ್ ಜರ್ನಿ ಮಾಡಬೇಕಾಗಿತ್ತು. ಚಳಿ, ಬಿಸಿಲು, ಮಳೆ ಏನೇ ಬಂದರೂ ಕೂಡ ತಡ್ಕೊಂಡು ಸಂಜೆ ಆದರೆ ಸ್ಟೇಜ್ ಮೇಲೆ ನಗನಗ್ತಾ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಡೇ ಬೈ ಡೇ ಆ ಹುಡುಗಿ ಎನರ್ಜಿ, ಎಕ್ಸ್ಪ್ರೆಷನ್, ಡ್ಯಾನ್ಸ್, ಪರ್ಫಾರ್ಮೆನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಫೇಮಸ್ ಆಗ್ತಾಳೆ. ಇಡೀ ಇಂಡಿಯಾದಲ್ಲೇ ತಮಾಷಾ ಮತ್ತು ಲಾವಣಿಯ ನಂಬರ್ 1 ಕಲಾವಿದೆ ಆಗ್ತಾರೆ. ಅವರೇ ವಿಠಾಬಾಯಿ ನಾರಾಯಣ್ ಗಾಂಕುವರ್. ಜನಗಳು ಪರ್ಫಾರ್ಮೆನ್ಸ್ಗೆ ಹುಚ್ಚರಾಗಿರ್ತಾರೆ. ಅವರ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಒಂದು ಪರ್ಫಾರ್ಮ್ ಮಾಡ್ತಾರೆ. ಆಗ ಅವ್ರಿಗೆ ಲೇಬರ್ ಪೇನ್ ಆಗುತ್ತೆ. ಬ್ಯಾಕ್ ಸ್ಟೇಜ್ಗೆ ಹೋಗಿ ಒಂದು ಮಗುಗೆ ಜನ್ಮ ಕೊಟ್ಟು ಮತ್ತೆ ಕೆಲವೇ ನಿಮಿಷಗಳಲ್ಲಿ ಸ್ಟೇಜ್ ಮುಂದೆ ಬಂದು ಪರ್ಫಾರ್ಮ್ ಮಾಡ್ತಾರೆ. ಇದನ್ನ ಡೆಡಿಕೇಶನ್ ಅನ್ನೋದಾ, ಸ್ಯಾಕ್ರಿಫೈಸ್ ಅನ್ನೋದಾ, ಅಥವಾ ಆ ತಾಯಿಗೆ ಆ ಕಲೆ ಮೇಲೆ ಇದ್ದಂಥ ಹುಚ್ಚ, ಆ ಜನಗಳ ಮೇಲೆ ಇದ್ದಂಥ ಋಣನ ಗೊತ್ತಿಲ್ಲ. ಬಾಲಿವುಡ್ ಅಲ್ಲಿ ವಿಠಾಬಾಯಿ ಅವರ ಬಗ್ಗೆ ಸಿನಿಮಾ ಮಾಡ್ತಿದ್ದಾರೆ. ಶ್ರದ್ಧಾ ಕಪೂರ್ ಅವರು ಲೀಡಾಗಿ ಆಕ್ಟ್ ಮಾಡ್ತಿದ್ದಾರೆ. ಈ ರೀಲ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.